ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಗಂಟೆ ಆಯಿತು 6 ಆಗ್ತಾ ಬಂತು ಅಷ್ಟೇ. ಫುಲ್ಲು ನೈಟ್ ಇದೆ ಹೊರಗಡೆ ಎಲ್ಲ. ಹಾಗೆ ಇವತ್ತು ನಮ್ಮದು ಹಬ್ಬ, ಹಾಗಾಗಿ ಎಲ್ಲರೂ ಬೇಗ ಹೇಳ್ತಾ ಇದ್ದೀವಿ. ಯಾಕಂದರೆ ಒಬ್ಬೊಬ್ಬರು ಹೊರಡುವಾಗ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ. ನಾನು ಹೇಳಿದಾಗೆ 7:30ಗೆ ನಾವು ರೀಚ್ ಆಗಬೇಕು ಚರ್ಚ್ ಹತ್ರ. ಹಾಗೆ ಆಲ್ರೆಡಿ ಹೊರಡುವಾಗ ಹಬ್ಬದ ದಿನ ಸ್ವಲ್ಪ ಎಕ್ಸ್ಟ್ರಾ ಮೇಕಪ್ ಎಲ್ಲ ಮಾಡುವಾಗ ಲೇಟ್ ಆಗುತ್ತೆ ಅಲ್ವಾ. ಹಾಗೆ ಎನಿಸಿದೆ ನಾನು ಬೇಗನೆ ಎದ್ದು ಅದು ಏನು ಸ್ಕಿನ್ ರೊಟೀನ್ ಉಂಟು ನೋಡಿ, ಅದನ್ನು ಫಸ್ಟ್ ಮುಗಿಸಿಬಿಡೋಣ ಅಂತೇಳಿ ಎಲ್ಲರೂ ಹೇಳೋ ಮೊದಲು. ಓಕೆ, ಬ್ರಷ್ ಎಲ್ಲ ಆಯಿತು ಇವಾಗಷ್ಟೇ. ಇನ್ನು ಫೇಸ್ ವಾಶನ್ನು ಮಾಡಬೇಕು. ಫೇಸ್ ವಾಶ್ ಹೆಚ್ಚಾಗಿ ನಾನು ಕ್ಯೂರ್ ಸ್ಕಿನ್ ಇದ್ದ ಪ್ರಾಡಕ್ಟ್ ಯೂಸ್ ಮಾಡೋದು. ಇದು ನನಗೆ ತುಂಬಾ ಈಸಿ ಅಂತ ಅನಿಸುತ್ತೆ. ಹಾಗೂ ತುಂಬಾ ಪ್ರಾಡಕ್ಟ್ ಹಾಕ್ಲಿಕ್ಕೆ ನನ್ನ ಹತ್ರ ಅಷ್ಟು ಪೇಷನ್ಸ್ ಕೂಡ ಇಲ್ಲ, ನನ್ನ ಹತ್ರ ಅಷ್ಟು ಟೈಮ್ ಕೂಡ ಇಲ್ಲ. ಹಾಗಾಗಿ ಇದು ನನಗೆ ಸಿಂಪಲ್ ನಂದು ಸ್ಕಿನ್ ರೂಟೀನ್ ನಂದಿದ್ದು. ಇದು ಫಾರ್ಮ್ ರೀತಿ ಇದೆ ನೋಡ್ಬೋದು ನೀವು. ಹಾಗೂ ನಿಮ್ಮ ಸ್ಕಿನ್ನನ್ನು ಡೀಪ್ಲಿ ಕ್ಲೀನ್ ಮಾಡುತ್ತೆ. ಸಮ್ಮರ್ ಟೈಮೆಲ್ಲ ಆದ್ದರಿಂದ ತುಂಬ ಬೆವರು ಬರುತ್ತೆ. ಹಾಗಾಗಿ ಡೈಲಿ 2 ಟೈಮ್ಸ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ನನ್ನ ಸ್ಕಿನ್ನಿಗೆ ತುಂಬ ಬೆಸ್ಟ್ ಇದೆ, ಜೆಂಟಲ್ ಇದೆ, ಹಾಗೂ ಸ್ಕಿನ್ ಕೂಡ ತುಂಬ ಡ್ರೈ ಆಗೋದಿಲ್ಲ. ಇದು ಬೆಳಿಗ್ಗೆ ಯೂಸ್ ಮಾಡಿದರೆ ಸಾಕು, ನನಗೆ ತುಂಬ ಕೂಲ್ ಫ್ರೆಶ್ ಫೀಲ್ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಮಾರ್ನಿಂಗ್ ತುಂಬ ಫ್ರೆಶ್ಶಿಂದ ಸ್ಟಾರ್ಟ್ ಮಾಡಿದಾಗೆ ಆಗುತ್ತೆ. ನೆಕ್ಸ್ಟ್ ನಾನು ಇಲೈಚಿ ಲೆಮನ್ ಎಲ್ಲ ಹಾಕಿ ಟೀ ಮಾಡಿ ಕುಡಿತೀನಿ. ಓಕೆ, ಇವಾಗ ಸ್ವಲ್ಪ ನಾನು ಐಸ್ ಕ್ಯೂಬ್ಸ್ ಇದು ಕೊಡ್ತಾ ಇದ್ದೀನಿ ನನ್ನ ಸ್ಕಿನ್ನಿಗೆ. ಯಾಕೆ ಗೊತ್ತುಂಟಾ, ತುಂಬ ಸೆಕೆ ಅಲ್ವಾ ಇವಾಗ. ತುಂಬ ಸೆಕೆ ಟೈಮಲ್ಲಿ ನಮ್ದು ಸೆಕೆಯಿಂದಾಗಿ ಬೆವರಿಂದ ನಮ್ಮ ಪೋರ್ಸಸ್ ಎಲ್ಲ ಇರುತ್ತೆ ನೋಡಿ, ಅದು ಕ್ಲೋಸ್ ಆಗುತ್ತೆ. ಇನ್ನು ಕೂಡ ಮುಖ ಅಂಟಂಟ್ ಎಲ್ಲ ಆಗುತ್ತೆ. ನನಗೆ ಅದು ಇಷ್ಟ ಇಲ್ಲ, ಪಿಂಪಲ್ಸ್ ಅದೆಲ್ಲ ಜಾಸ್ತಿ ಆಗುತ್ತೆ. ನೀವು ಹೆಚ್ಚಾಗಿ ಸೆಲೆಬ್ರಿಟೀಸ್ ಎಲ್ಲ ನೋಡ್ಬೋದು, ಈ ಒಂದು ಸ್ಕಿನ್ ರೂಟೀನ್ ಅನ್ನು ಮಾಡ್ತಾರೆ. ಅವರು ಐಸ್ ಕ್ಯೂಬ್ಸ್ ತಮ್ಮ ಮುಖಕ್ಕೆ ಹಾಕ್ತಾರೆ. ಇದರಿಂದ ಅವರ ಸ್ಕಿನ್ ಯಾವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಆಯ್ತು, ಇವಾಗ ನೆಕ್ಸ್ಟ್ ಈಗ ಹೊರಡೋಣ ಅಂತ ಹೇಳಿ ಬಂದಿದ್ದೇನೆ ಇಲ್ಲಿ. ಇವತ್ತು ಬೆಳಿಗ್ಗೆ ಟೀ ಎಲ್ಲ ಏನು ಕುಡಿಯಲ್ಲ ನಾವು. ಸ್ವಲ್ಪ ನಾನು ಇದು ಕನ್ನ ಟೀ ಹೇಳ್ತಾರಲ್ಲ, ಲೆಮನ್ ಟೀ ಕೂಡ ಅಲ್ಲ, ಕನ್ನ ಟೀ, ಅದಕ್ಕೆ ಇಲೈಚಿ ಎಲ್ಲ ಹಾಕಿ ಅದನ್ನೇ ಕುಡಿದೆ. ಯಾಕಂದ್ರೆ ಬೆಳಿಗ್ಗೆ ಟೀ ಎಲ್ಲ ಕುಡಿದ್ರೆ ಹಾಲಿದ್ದು ಒಂಥರ ಆಗುತ್ತೆ. ಓಕೆ, ಈಗ ಹೊರಡೋಣ, ಲೇಟ್ ಆಗುತ್ತೆ. ಇಲ್ದಿದ್ರೆ ನಾನೇ ಮತ್ತೆ ಬಾಕಿ ಉಳಿತೀನಿ, ಮತ್ತೆ ನನ್ನ ಹಸ್ಬೆಂಡ್ ಜೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನಿಲ್ಲಿ ಸನ್ಸ್ಕ್ರೀನ್ ಹಾಕ್ತಾ ಇದ್ದೀನಿ. ಕ್ಯೂರ್ ಸ್ಕಿನ್ ಇದೆ ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತೀನಿ. ಸನ್ಸ್ಕ್ರೀನ್ ನಾನು ಯಾವಾಗಲೂ ಹೊರಗಡೆ ಹೋಗುವಾಗ ಹೆಚ್ಚಾಗಿ ಹಾಕ್ತೀನಿ. ನಿಮಗೆ ಗೊತ್ತಿರುವಾಗ ಮನೆಯಲ್ಲಿದ್ದರೂ ನಾನು ಹಾಕ್ತೀನಿ. ಈಗ ಮೇಕಪ್ ಮಾಡುವ ಮೊದಲು ಸುಮಾರು ಜನ ಕೇಳ್ತಾರೆ ಸನ್ಸ್ಕ್ರೀನ್ ಹಾಕ್ಬೋದಾ ಅಂತೇಳಿ. ಮೇಕಪ್ ಮಾಡುವ ಮೊದಲು ನಾವು ಸನ್ಸ್ಕ್ರೀನ್ ಅನ್ನು ಹಾಕಬೇಕು, ಅದರ ಮೇಲೆ ನಾವು ಮೇಕಪ್ ಮಾಡ್ಬೋದು. ಹಾಗೂ ಇವತ್ತು ನಾನು ಹೊರಗಡೆ ಹೋಗ್ಲಿಕ್ಕೆ ನಮ್ದು ಈಗ ಫಸ್ಟಿಗೆ ಹೂ ಬಿಸಾಡ್ಲಿಕ್ಕೆಲ್ಲ ಇರುತ್ತೆ, ಅದು ಹೆಚ್ಚಾಗಿ ಹೊರಗಡೆನೆ ಇರುತ್ತೆ ಬಿಸಿಲಿಗೆ. ಹಾಗಾಗಿ ನಾನೇನು ಬಿಸಿಲು ಈಗ ನೋಡ್ಬೇಕು, ಮಳೆ ಕೂಡ ಬರ್ತಾ ಉಂಟು, ಆದ್ರೆ ಹೆಚ್ಚಾಗಿ ಹೊರಗಡೆನೆ ಇರುತ್ತೆ. ಹಾಗಾಗಿ ನಾನು ಸನ್ಸ್ಕ್ರೀನ್ ಹಾಕ್ತಾ ಇದ್ದೀನಿ. ಹಾಗೂ ಸೂರ್ಯನ UV ರೇಸ್ ಉಂಟು ನೋಡಿ, ತುಂಬಾ ಹಾಶ್ ಇರುತ್ತೆ, ನಮ್ಮ ಸ್ಕಿನ್ ಬೇಗನೆ ಹಾಳು ಮಾಡುತ್ತೆ. ಹಾಗಾಗಿ ಸನ್ಸ್ಕ್ರೀನ್ ನಾವು ಹಾಕ್ಬೇಕು. ಇನ್ನೊಂದೇನು ಗೊತ್ತುಂಟಾ, ಸನ್ಸ್ಕ್ರೀನ್ ಅನ್ನು ಕೆಲವರು ಎನಿಸ್ತಾರೆ ಸ್ವಲ್ಪ ಹಾಕ್ಬೇಕು ಅಂತ ಹೇಳಿ. ಸ್ವಲ್ಪ ಹಾಕುದಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಹಾಗೂ ಎಲ್ಲಿ ನಿಮ್ಮ ಕೈ ಎಲ್ಲೆಲ್ಲ ನೀವು ಬಟ್ಟೆ ಎಲ್ಲ ಇರಲ್ಲ ನೋಡಿ, ಅಲ್ಲೆಲ್ಲ ಜಾಸ್ತಿ ಹಾಕ್ಬೇಕು. ನಾವು ಸರಿಯಾಗಿ ಸನ್ಸ್ಕ್ರೀನ್ ಅನ್ನು ನಾವು ಕವರ್ ಮಾಡಬೇಕು ನಮ್ಮ ಮುಖಕ್ಕೆ. ಹಾಗೂ ಕ್ಯೂರ್ ಸ್ಕಿನ್ ಸನ್ಸ್ಕ್ರೀನ್ ನನಗೆ ತುಂಬಾ ಇಷ್ಟ. ಯಾಕೆ ಗೊತ್ತುಂಟಾ, ಒಂದು ಇದು ನನಗೆ ತುಂಬಾ ಆಯಿಲಿ ಪ್ಯಾಚಿ ಆಗುತ್ತೆ ನೋಡಿ, ಗ್ರೀಸಿ ಇರುತ್ತೆ, ಅಂತದ್ದು ಇಷ್ಟ ಇಲ್ಲ ನನಗೆ. ಇದು ತುಂಬಾ ಇಷ್ಟ. ಒಂದು ಇದು ಲೈಟ್ ವೆಯ್ಟ್ ಆಗಿದೆ ಈ ಸನ್ಸ್ಕ್ರೀನ್, ಹಾಗೂ ತುಂಬಾ ಆಯಿಲ್ ರಿಡ್ಯೂಸ್ ಮಾಡೋದಿಲ್ಲ. ಹಾಗೂ ವೈಟ್ ಪ್ಯಾಚಸ್ ಕಾಣುತ್ತೆ ನೋಡಿ, ಆ ರೀತಿ ಕೂಡ ಆಗೋದಿಲ್ಲ, ಸ್ಟಿಕ್ಕಿ ಆಗಲ್ಲ. ಸಮ್ಮರ್ ಟೈಮಲ್ಲೆಲ್ಲ ನನಗೆ ತುಂಬಾ ಒಂಥರ ಅಂಟಾದ್ರೆ ಕಿರಿಕಿರಿ ಆಗುತ್ತೆ. ಇದು ಆ ರೀತಿ ಏನಾಗುದಿಲ್ಲ, ಇಷ್ಟು ಕ್ಲಿಯರ್ ಆಗಿ ಬರುತ್ತೆ ನೋಡಿ. ಫುಲ್ ಡ್ರೈ ಆಗುತ್ತೆ ಮುಖದಲ್ಲಿ ನೋಡಿ, ಒಳ್ಳೆ ಕವರೇಜ್ ಕೊಡುತ್ತೆ, ನೋಡ್ಬೋದು ನೀವು, ಫುಲ್ ಡ್ರೈ ಆಗುತ್ತೆ. ಹಾಗೂ ಈ ಸನ್ಸ್ಕ್ರೀನ್ ನನಗೆ ತುಂಬಾ ಬಜೆಟ್ ಫ್ರೆಂಡ್ಲಿ ಅಂತ ಅನಿಸುತ್ತೆ. ಇದರಲ್ಲಿ 2-3 ಪ್ರಾಡಕ್ಟ್ ಕೂಡ ಬರುತ್ತೆ, ನನಗೆ ಯೂಸ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ತುಂಬಾ ಐಫೈ ಪ್ರಾಡಕ್ಟ್ ತರಿಸೋದಕ್ಕಿಂತ ಇದು ತುಂಬಾ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಹಾಗೂ ಖಾಲಿ ಆದಂಗೆ ನಾನು ತರಿಸ್ತಾನೆ ಇರ್ತೀನಿ, ಯಾಕಂದ್ರೆ ತುಂಬಾ ಲಾಂಗ್ ಟೈಮ್ ಕೂಡ ನಮಗೆ ಬರುತ್ತೆ ಇದು. ಓಕೆ, ಈಗ ಫೌಂಡೇಶನ್ ನಾನು ಹಾಕ್ತಾ ಇದ್ದೀನಿ, ಮೇಕಪ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ. ಏನು ಗೊತ್ತುಂಟಾ, ನಾನು ಆವಾಗದಿಂದ ನಿಮಗೆ ಕ್ಯೂರ್ ಸ್ಕಿನ್ ಹೇಳ್ತಾ ಇದ್ದೀನಿ.
ಕ್ಯೂಸ್ಕಿನ್ ಅಂದರೆ ಏನು ಅಂತೇಳಿ ನೀವು ಎನಿಸ್ಬೋದು. ಇದೊಂದು ಡರ್ಮಟಾಲಜಿಸ್ಟ್ ಡಾಕ್ಟರ್ ಬೇಸ್ಡ್ ಆ್ಯಪ್ ಆಗಿದೆ. ಇದರಲ್ಲಿ ಎಲ್ಲ ಸರ್ಟಿಫೈಡ್ ಡಾಕ್ಟರ್ಸ್ ಇರ್ತಾರೆ. ಹಾಗಾಗಿ ನಿಮ್ಮ ಸ್ಕಿನ್ ರಿಲೇಟೆಡ್, ನಿಮ್ಮ ಹೇರ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ರೆ ಅವ್ರ ಹತ್ರ ನೀವು ಹೇಳ್ಬೋದು. 20 ಡೇಸ್ಗೆ ಫಾಲೋ ಅಪ್ ಕೂಡ ಮಾಡ್ತಾರೆ. ಹಾಗೂ ಈ ಸ್ಕಿನ್ ರುಟೀನ್ ಮಾಡಲಿಕ್ಕೆ ತುಂಬಾ ಈಸಿ. ನಮಗೆ ಸ್ವಲ್ಪನೇ ಪ್ರಾಡಕ್ಟ್ ಇರುತ್ತೆ, ಅದನ್ನು ನಾವು ಅವ್ರು ಹೇಳಿದಾಗಿ ಯೂಸ್ ಮಾಡಿದ್ರೆ ತುಂಬಾ ಸ್ಕಿನ್ ಚೆನ್ನಾಗಿರುತ್ತೆ. 1500 ರುಪೀಸ್ ಏನೋ ಇರುತ್ತೆ. ಇದ್ರೆ ಡಾಕ್ಟರ್ ಫೀಸ್, ಡೆಲಿವರಿ ಚಾರ್ಜಸ್, ಪ್ರಾಡಕ್ಟ್ ಚಾರ್ಜಸ್ ಎಲ್ಲ ಕೂಡ ಬರುತ್ತೆ. ಹಾಗೂ ನೆಕ್ಸ್ಟ್ ಏನ್ ಗೊತ್ತುಂಟ, ಗರ್ಲ್ಸ್ ಇರಲಿ ಬಾಯ್ಸ್ ಇರಲಿ ಎನಿ ಏಜ್ ಅವರು ಕೂಡ ಇದನ್ನು ಯೂಸ್ ಮಾಡಬಹುದು. ಓಕೆ, ಇವಾಗ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡೋಣ. ಇದು ನನ್ನ ಡೈಲಿ ಸಿಂಪಲ್ 3 ಸ್ಟೆಪ್ ಸ್ಕಿನ್ ರುಟೀನ್ ಆಗಿದೆ. ನಾನು ಇವಾಗ ತೋರಿಸಿದೆ ನೋಡಿ, ಅದು ನೀವು ಕೂಡ ಇದನ್ನು ಫಾಲೋ ಮಾಡಿ. ಓಕೆ, ಇನ್ನು ನೈಟಿಗೆ ಏನು ಮಾಡ್ತೀನಿ ಅದನ್ನು ಕೂಡ ತೋರಿಸ್ತೀನಿ. ಇವಾಗ ಬೇಗನೆ ಹೊರಡ್ತೀನಿ. ಓಕೆ, ಈಗ ನಂದು ಮೇಕಪ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಅರ್ಧ ರೆಡಿಯಾಗಿದ್ದಾರೆ. ನಂದು ಮೇಕಪ್ ಹಾಗೂ ತಲೆಬಾಚಿ ಒಂದಾದರೆ ಮತ್ತೆ ಬೇಗ ಆಗುತ್ತೆ. ಜಾಸ್ತಿ ಓವರಾಗಿ ಏನು ಮಾಡಲ್ಲ, ಲೈಟಾಗಿ ಮೇಕಪ್ ಮಾಡೋಣ. ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ. ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ ನೋಡು ಕಣ್ಣು ಸಾಲದೆ. ಸಾಕ ಟೈಮ್ ಪಾಸ್ ಮಾಡಿದ್ದು, ಟೈಮ್ ಉಂಟಾ ಅದಕ್ಕೆ ಪಾಸ್ ಮಾಡುದ? ಆಯ್ತಾ ನಿಂದು ರೆಡಿ? ತೋರ್ಸಂತೆ. ಮೆಲ್ಲೋ ಡ್ರೆಸ್, ಬ್ಲ್ಯಾಕ್ ಪ್ಯಾಂಟ್, ವೈಟ್ ಬನಿಯನ್. ಇಲ್ಲ ಇಲ್ಲ, ಕಾಣಬಾರ್ದು ಅದು. ಬೆಳಿಗ್ಗೆ ಎಷ್ಟು ಗಂಟೆ ಮಾರೆ? 7:20 ಆಯ್ತು. ಹಾಯ್ ಎಲ್ರಿಗೂ. ಓಕೆ, ಇವತ್ತು ತುಂಬ ದಿನದ ನಂತರ ಇನ್ನೊಮ್ಮೆ ಸಿಗ್ತಾ ಇದ್ದೇನೆ. ನಮ್ಮದು ಒಂದು ಕಡೆ ಹೊರಟಿದ್ದೇವೆ. ಒಂದು ಕಡೆ ಅಂದರೆ ನಮ್ಮ ಚರ್ಚಿಗೆ. ಸೊ ನಾನಿರೋದು ಶಾರ್ಜಾದಲ್ಲಿ. ಹಾಗೆ ಶಾರ್ಜಾದಲ್ಲಿ ಕೂಡ ನಮಗೆ ಕ್ಯಾಥಲಿಕ್ ಚರ್ಚಸ್ ಎಲ್ಲ ಇದೆ. ಒಂದೇ ಚರ್ಚ್ ಇರೋದು, ಮತ್ತು ಬೇರೆ ಬೇರೆ ಎಲ್ಲ ಚರ್ಚಸ್ ಎಲ್ಲ ಇದೆ. ಸೊ ನಾವು ಕ್ಯಾಥಲಿಕ್ ಚರ್ಚ್ಗೆ ಹೋಗ್ತಿದ್ವಿ. ಸೆಪ್ಟೆಂಬರ್ 8 ನಮ್ಮದು ಮರಿಯಮ್ಮಂದು ಜನ್ಮದಿನ ನಾವು ಆಚರಿಸ್ತೀವಿ. ಹಾಗಾಗಿ ಅದರ ಲೆಕ್ಕದಲ್ಲಿ ನಮಗೆ ಫೀಸ್ಟ್ ಅಲ್ಲ. ಸೊ ಫೀಸ್ಟ್ ಇದು ನಮಗೆ ಮಾಸ್ ಇರುತ್ತೆ, ಅಂದರೆ ಪೂಜೆ ಇರುತ್ತೆ. ಸೊ ನ್ಯಾಚುರಲ್ ಆಗಿ ಎಲ್ಲ ಕಡೆ ಸೆಪ್ಟೆಂಬರ್ 8ಗೆ, ಅಂದರೆ ಸೆಪ್ಟೆಂಬರ್ 8ಗೆ ಫೀಸ್ಟ್ ನಮ್ಮದು. ಆದರೆ ದುಬೈ ಅಥವಾ ಶಾರ್ಜಾದಲ್ಲಿ ತುಂಬ ಕಮ್ಯುನಿಟೀಸ್ ಇದೆ. ಅಂದರೆ ಬೇರೆ ಬೇರೆ ಭಾಷೆ ಮಾತಾಡುವವರಿದ್ದಾರೆ. ನಾವು ಕೊಂಕಣಿ ಮಾತಾಡ್ತೇವೆ, ಹಾಗೆ ಬೇರೆ ಮಲಯಾಳಂ, ತಮಿಳ್, ಕ್ಯಾಥಲಿಕ್ಸೇ. ಹಾಗೆ ಒಬ್ಬೊಬ್ಬರು ಒಂದೊಂದು ಕಮ್ಯುನಿಟಿ ಅಂತ ಇದೆ. ಹಾಗೆ ಎಲ್ರಿಗೂ ಒಂದೇ ದಿನ ಕೊಡ್ಲಿಕ್ಕೆ ಆಗಲ್ಲ ಅಂತ ಕೆಲವು ಕಮ್ಯುನಿಟಿಯವರು ಸೆಪ್ಟೆಂಬರ್ 7ಗೆ ಮಾಡ್ತಾರೆ, ಸೆಪ್ಟೆಂಬರ್ 6ಗೆ ಮಾಡ್ತಾರೆ. ಹಾಗೆ ಸೊ ನಮ್ಮದು ಕೊಂಕಣಿ ಕಮ್ಯುನಿಟಿದ್ದು ಚರ್ಚ್ ಇದು ಫೀಸ್ಟ್ ನಾವು ಸೆಪ್ಟೆಂಬರ್ 7ಗೆ ಆಚರಿಸ್ತಾ ಇದ್ವಿ. ಹಾಗೆ ಎಲ್ಲ ರೆಡಿಯಾಗಿದ್ದೀವಿ. ರೆಡಿಯಾಗಿ ಬಂದಿದ್ದೀನಿ, ಅಂದರೆ ಚರ್ಚ್ ಅಪೋಸಿಟಲ್ಲೇ ಇದ್ದೀನಿ. ಹಾಗೆ ನಿಮ್ಮ ಹತ್ರ ಸ್ವಲ್ಪ ನಾವು ಶಾರ್ಜಾದಲ್ಲಿ, ಅಂದರೆ UAEಯಲ್ಲಿ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೇವೆ ಅಂತ ತೋರಿಸುವ ಅಂತ ನಾನು ಸ್ವಲ್ಪ ವಿಡಿಯೋಸ್ ಎಲ್ಲ ತೆಗಿತೀನಿ. ನೋಡುವ ಏನಾಗತ್ತೆ. ಪೂಜೆ ಎಲ್ಲ ಆಯಿತು. ಪೂಜೆ ಆಗಿ ನಾವು ಅಂದ್ಕೊಂಡು ನಾರ್ಮಲ್ ಪೂಜೆ ಆಗಿ ನಾವು ವಾಪಸ್ ಬರೋದಂತ.
ಆದರೆ ಪೂಜೆ ಆದ ತಕ್ಷಣ ನಮಗೆ ಕಲ್ಚರಲ್ ಇವೆಂಟ್ಸ್ ಎಲ್ಲ ಇತ್ತು. ಅಂದರೆ ಮಂಗಳೂರಿನ ಜನರೇ ಒಂದು ಕಮ್ಯುನಿಟಿ ಮಾಡಿ, ಕೊಂಕಣಿ ಕಮ್ಯುನಿಟಿ ಅಂತ ಮಾಡಿ ಎಲ್ಲ, ಅಂದರೆ ಎಲ್ಲ ಜನರಿಗೆಲ್ಲ ಇದು ಅಂತ ಕಲ್ಚರಲ್ ಇವೆಂಟ್ಸ್, ಅದು ಇದು ಎಂಟರ್ಟೈನ್ಮೆಂಟ್ ಎಲ್ಲ ಮಾಡ್ತಾರೆ. ಸೊ ತುಂಬ ತುಂಬ ಸೂಪರ್ ಆಗಿತ್ತು. 1 hour ಪ್ರೋಗ್ರಾಮ್ ಮಾಡಿದ್ರು. ಅದರಲ್ಲಿ ಡ್ಯಾನ್ಸ್, ತುಂಬ ವೆರೈಟೀಸ್ ಡ್ಯಾನ್ಸ್ ಎಲ್ಲ ಇತ್ತು. ನಮ್ಮ ಮಂಗಳೂರಿದ್ದೆಲ್ಲ ಸಾಂಗ್ಸ್, ಕೊಂಕಣಿ ಸಾಂಗ್ಸ್, ತುಳು ಸಾಂಗ್ಸ್ ಎಲ್ಲ ಇತ್ತು. ಸೊ ನಾನು ಮುಂಚೆ ಇಂಡಿಯಾದಲ್ಲಿರುವಾಗ ಅಂದ್ಕೊಳ್ತಿದ್ದೆ, ಅಂದರೆ ದುಬೈ ಹೋದ್ಮೇಲೆ ಅಲ್ಲಿ ಚರ್ಚ್ ಇದೆಯಾ, ಪೂಜೆ ಇದೆಯಾ, ಹಾಗೆಲ್ಲ ತುಂಬ ಅಂದ್ಕೊಳ್ತಿದ್ದೆ. ಆದರೆ ಇಲ್ಲಿ ನೋಡುವಾಗ ಸೇಮ್ ಟು ಸೇಮ್ ಮ್ಯಾಂಗ್ಳೂರ್ ಫೀಲಿಂಗೇ ಬರ್ತದೆ. ಅಂದರೆ ಹೇಗೆ ನಾವು ಮ್ಯಾಂಗ್ಳೂರಲ್ಲಿ ಆಚರಿಸ್ತೀವಿ ಅದೇ ಥರ. ಮತ್ತು ಈ ಫೀಸ್ಟಲ್ಲಿ ನಾವು ತೆನೆ ಹಬ್ಬ ಕೂಡ ಆಚರಿಸ್ತೀವಿ, 2 ಹಬ್ಬ ಆಚರಿಸ್ತೀವಿ. ಸೊ ನಮ್ಮ ಈ ವರ್ಷದ ಹೊಸ ಊಟ ನಾವು ಮಾಡೋದು. ಹಾಗಾಗಿ ನಮಗೆ ತೆನೆ ಕೂಡ ಕೊಟ್ಟರು. ಅದು ನಾವು ಮನೆಯಲ್ಲಿ ಹೋಗಿ ಹಾಲಲ್ಲಿ ಅಥವಾ ಪಾಯಸದೊಟ್ಟಿಗೆ ಕೀರ್ ಜೊತೆ ಯಾವುದಾದ್ರೂ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನಂದರೆ ನಮಗೆ ಇಲ್ಲಿ ಲಂಚ್ ಕೂಡ ಇತ್ತು. ಲಂಚ್ ಕೊಟ್ಟಿದ್ದಾರೆ, ಪ್ಯಾಕ್ಡ್ ಲಂಚ್. ಸೊ ಏನಿದೆ ಅಂತ ಗೊತ್ತಿಲ್ಲ, ಮನೆಗೆ ಹೋಗಿ ನೋಡ್ತೇನೆ. ಹಾಗೆ ಖುಷಿ ಆಯಿತು. ಮನೆ ಕೂಡ ತುಂಬ ಮಿಸ್ ಮಾಡ್ತಿದ್ದೇನೆ. ಆದರೆ ಮನೆಯದ್ದೇ ಸ್ವಲ್ಪ ಫೀಲಿಂಗ್ ನಮಗೆ ಇಲ್ಲಿ ಶಾರ್ಜಾದಲ್ಲಿ, ಅಂದರೆ ನಮ್ಮ ಚರ್ಚಲ್ಲಿ ಸಿಕ್ತು. ಹಾಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಟು ಪೀಪಲ್, ಅಂದರೆ ಯಾರೆಲ್ಲ ಎಂಟರ್ಟೈನ್ ಮಾಡಿದ್ರು, ನಮಗೆ ನಮ್ಮದೇ ಫೀಲಿಂಗ್ ಬಂತು. ನಮ್ಮದೇ ಭಾಷೆಯಲ್ಲಿ ಪೂಜೆ ಇತ್ತು. ಹಾಗೆ ತುಂಬ ಖುಷಿ ಆಯಿತು. ಸೊ ಇದು ನಮ್ಮದು UAEಯಲ್ಲಿ ಆದದ್ದು ಹೇಗೆ ಅಂತ ನಾನು ತೋರಿಸಿದ್ದು. ಮತ್ತು ಮನೆಯಲ್ಲಿ ನಿಮಗೆ ಗುಂಡು ತೋರಿಸ್ತಾರಲ್ಲ ಹೇಗೂ, ಹಾಗೆ ಮಿಸ್ ಮಾಡ್ತಿದ್ದೇನೆ. ಇದು ಹಬ್ಬ ನಾವು ಆ್ಯಕ್ಚುಲಿ ಎಲ್ಲ ಫ್ಯಾಮಿಲಿ ಜೊತೆ ಸೇರಿ ನಾವು ಮಾಡೋದು. ಆದರೆ ಏನು ಮಾಡೋದು, ಕೆಲವೊಮ್ಮೆ ಆಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ರೀಸನ್ಸ್ ಬರುತ್ತಲ್ಲ. ಸೊ ಇರಲಿ ಸ್ವಲ್ಪ ವರ್ಷ, ಮತ್ತು ಪುನಃ ಫ್ಯಾಮಿಲಿ ಜೊತೆ ರಿಯುನೈಟ್ ಆಗಿ ನಾವು ಒಟ್ಟಿಗೆ ಮಾಡುವ, ಗ್ರ್ಯಾಂಡಾಗಿ ಮಾಡ್ತೀವಿ. ಸೊ ಅಂಟಿಲ್ ದೆನ್ ಐ ವಿಲ್ ಮಿಸ್ ದೆಮ್, ದೇ ವಿಲ್ ಮಿಸ್ ಮೀ. ಮತ್ತೆಂತ ಮಾಡೋದು, ಆದರೆ ನಾವು ಯಾವಾಗಲೂ ಒಟ್ಟಿಗೆ ಇರ್ತೀವಿ. ಸೊ ಅಪರೂಪಕ್ಕೆ ನೀವು ನನ್ನನ್ನು ನೋಡ್ತೀರಾ ವ್ಲಾಗಲ್ಲಿ. ಸೊ ಮಿಸ್ ಮಾಡ್ತಾ ಇರಿ. ಹಾಗೆ ನಾನು ಇಲ್ಲ ಇನ್ನು ಅಂತ ಕೂಡ ಫೀಲ್ ಮಾಡಬೇಡಿ, ಯಾಕಂದರೆ ನಾನು ಹೀಗೆ ಎಂತ ಹೇಳ್ತೀರಾ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತೇನೆ ಒಮ್ಮೊಮ್ಮೆ, ಆಯಿತಾ? ಓಕೆ, ಬಾಯ್. ಹಾಗಾದರೆ ಬಾಯ್. ಓಕೆ, ಇವಾಗ ಹೊರಟ್ವಿ ನಾವೆಲ್ಲರೂ. ಇವತ್ತು ನಮ್ಮ ಮರಿಯಮ್ಮ ಇದ್ದಾರೆ ನೋಡಿ, ಅವರದ್ದು ಹುಟ್ಟಿದ ಹಬ್ಬ ಆಚರಿಸಿದ್ದಾರೆ. ಹಾಗೆ 9 ದಿನ ನೊವೇನ ಎಲ್ಲ ಇರುತ್ತೆ. ಡೈಲಿ ಹೋಗಿ ನಾವು ಹೂವೆಲ್ಲ ಹಾಕ್ಲಿಕ್ಕಿರುತ್ತೆ ಮರಿಯಮ್ಮನಿಗೆ. ಫ್ರೆಶ್ ಹೂ ನಮ್ಮ ಹಿತ್ತಲಲ್ಲಿ ಆಗಿದ್ದು ತಗೊಂಡೋಗಿ ಹಾಕಿ ನೊವೇನ ಎಲ್ಲ ಮಾಡಿ ಬರೋದು. 9 ದಿನ ನಂತರ ನಮ್ಮದು ಸೆಪ್ಟೆಂಬರ್ 8ಗೆ ಅವರದ್ದು ಹುಟ್ಟುಹಬ್ಬವನ್ನು ನಾವು ಆಚರಿಸ್ತೇವೆ. ಮೊಂತಿ ಸೈಬಿನ್ ಪೆಸ್ಟ್ ಅಂತ ಹೇಳಿ ನಾವು ಹೇಳ್ತೀವಿ ಅದಕ್ಕೆ. ಓಕೆ, ಈಗ ಇವತ್ತು ನಾವು ಇಲ್ಲಿ ಫಸ್ಟ್ ಟೈಮ್ ಹಬ್ಬವನ್ನು ಇಲ್ಲಿ ಆಚರಿಸ್ತಾ ಇದ್ದೀವಿ, ನಮ್ಮದೇ ಊರಲ್ಲಿ, ಮುಡಿಪು ಅಲ್ಲಮ್ಮ. ಏನು ಇದೆ ನಮಗೆ ಯಾವಾಗಲೂ ಇದೇ ಊರು. ಹಾಗಾಗಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಓಕೆ, ತೆನೆಯನ್ನು ಕೂಡ ಒಳಗೆ ತಗೊಂಡು ಹೋಗ್ತಾರೆ, ಬ್ಲೆಸ್ಸಿಂಗ್ ಆಗಬೇಕಲ್ವ ಅದು. ಹಾಗಾಗಿ ಇವತ್ತು ಹೊಸ ಅಕ್ಕಿ ಈ ವರ್ಷದ ಊಟ ಮಾಡಲಿಕ್ಕುಂಟು. ನಾವೆಲ್ಲರೂ ಕೂಡ ಸೇರಿ, ಎಷ್ಟೇ ದೂರ ಇದ್ದರೂ ಯಾರಿದ್ದರೂ ಬಂದು, ಅಂದರೆ ಮನೆಯವರು ಮಕ್ಕಳಿರಲಿ, ಆ ದಿನ ಬಂದು ಹೊಸ ಅಕ್ಕಿ ಒಟ್ಟಿಗೆ ಊಟ ಮಾಡೋದೊಂದು ನಮ್ಮದು ಸಂಪ್ರದಾಯ. ಓಕೆ, ಇವಾಗ ಇದೆಲ್ಲ ಆಯಿತು. ಲಾಸ್ಟಿಗೆ ಯಾರೆಲ್ಲ ದಾನ ಎಲ್ಲ ಕೊಟ್ಟಿರ್ತಾರೆ ನೋಡಿ, ಅವರಿಗೆಲ್ಲ ಮುಂದೆ ಕರೆದು ತೆನೆ ಎಲ್ಲ ಇದು ಮಾಡ್ತಾರೆ, ಹಂಚ್ತಾರೆ. ಹಾಗೂ ಉಳಿದವರಿಗೆ ಕೂಡ ಹಂಚ್ತಾರೆ, ಎಲ್ಲರಿಗೂ ಹಂಚ್ತಾರೆ ಅವತ್ತು. ಅದನ್ನೆಲ್ಲ ತಗೊಂಡು ನಾವು ಮನೆಗೆ ಹೋಗ್ಲಿಕ್ಕುಂಟು. ಇಲ್ಲಿ ಯುವಕರು ಲಕ್ಕಿ ಡ್ರಾ ಇಟ್ಟಿದ್ದಾರೆ, ಅಕ್ಕಿ ಮುಟ್ಟಿಯನ್ನು ಇಟ್ಟಿದ್ದಾರೆ ಈ ಸಲ. ಓಕೆ, ಕಬ್ಬೆಲ್ಲರೂ ತಗೊಂಡು ಮನೆಗೆ ಈಗ ಹೋಗೋದು ನಾವು. ಓಕೆ, ಈಗ ಆಯಿತು ನಮ್ಮದು ಚರ್ಚಿಂದ ವಾಪಸ್ ಬಂದ್ವಿ ಮಾತ್ರ. ಇನ್ನು ಎಲ್ಲ ಇದು ಇವತ್ತಾಗಬೇಕು ಅಡಿಗೆ. ಇನ್ನು ಕೂಡ ಏನು ಸ್ಟಾರ್ಟ್ ಮಾಡಲಿಲ್ಲ ನಾವು. ಈಗ ಹೋಗಿರೋ ಪ್ರಪ್ಪ ಎಲ್ಲರೂ ಬಟ್ಟೆ ತೆಗೆದು ಸ್ನಾನ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ರಪ್ಪ ಸ್ಟಾರ್ಟ್ ಮಾಡೋದು. ಟೀ ಇಡ್ಬೇಕೀಗ. ರೆಡ್ಸ್, ಇಸ್ಮಾಯಿಲ್,
ಕೆಲಸ ಮಾಡಿರಾ? ನೀ ಮಾಡ, ನಾನಲ್ಲಿ ಮಾಡಿ ಬಂದೆ. ನಾವು ಕೂಡ ಮಾಡಿ ಬಂದೆ. ಎಂತ ಮಾಡಿದ್ದು ಕೆಲಸ? ಎಂತ ಕೆಲಸ? ನಾನು ಅಲ್ಲಿ ಡ್ರೈವಿಂಗ್ ಹೋಗಿ ಡ್ರೈವಿಂಗ್ ಕೆಲಸ ಮಾಡಿ ಡ್ರೈವರ್ದು ಕೆಲಸ ಮಾಡಿ ಬಂದದ್ದು. ಈಗ ನಾನು ಎಲ್ಲರಿಗೆ ಚರ್ಚಿಗೆ ಕೊಂಡೋಗಿ ಚರ್ಚಲ್ಲಿ ಪ್ರೇಯರ್ ಮಾಡಿಸಿ ವಾಪಸ್ ಬಂದೆ. ನೀನೆಂತ ಮಾಡಿದ್ದೆ? ನಾವು ಚರ್ಚಾಗ ಎಲ್ಲರನ್ನು ಕರ್ಕೊಂಡು ಹೋಗಿ ಪ್ರೇಯರ್ ಮಾಡಿ ಕೊಬ್ಬು ತಗೊಂಡು ಗಾಡಿ ಬಿಟ್ಕೊಂಡು ವಾಪಸ್ ಬಂದೆ. ನೋಡಿ ಅಂತ ಶರ್ಟ್ ಅಲ್ಲಿ ಎಂತ ಎಂತ ಬರೀತಾನೆ ಅವನು. ಏಮರ್ ಇನ್ಸೈಡರ್ಸ್ ಅಂತೆ, ಇದ್ರ ಒಳಗಿಂದ್ರಂತೆ, ಹೊಟ್ಟೆ ಒಳಗೆ. ಒನ್ ಸ್ಟೆಪ್ ಅಹೆಡ್, ಸ್ಟ್ರೀಟ್ ರೇಸಿಂಗ್, ಲ್ಯಾಪ್ ಮೂವ್ ಫಾರ್ವರ್ಡ್. ಮೂವ್ ಫಾರ್ವರ್ಡ್, ಮೋಟಿವೇಶನ್. ಡಿಮಾಂಡ್ ಇನ್ಸೈಡರ್ಸ್. ಅದು ಮೋಟಿವೇಶನ್ ಅಲ್ಲ, ನೀನು ಪ್ರೆಗ್ನೆಂಟ್ ಅಂತ. ಎಲ್ಲಿ ಹೊಟ್ಟೆ ಇಲ್ಲ, ಎಂತ ಪ್ರೆಗ್ನೆಂಟ್ ಇದೆಂತ? ಅದು ನಿಮ್ಗೆ ಕೂಡ ಉಂಟು ಹೊಟ್ಟೆ. ಇಲ್ಲ ಇಲ್ಲ, ಹಾಗೆ ಹೊಟ್ಟೆ ಇಲ್ಲ. ನನಗೆ ಹೊಟ್ಟೆ ಇಲ್ಲ. ಇದು ಹೊಟ್ಟೆನಾ? ಹೌದು. ನೋಡಿ ಫುಲ್ ಅವರೆಲ್ಲ ಮಕ್ಕಳು ಮಾಡೋದು. ನಂಗೆ ಹೊಟ್ಟೆ ಬಂದಿದೆ, ಹೊಟ್ಟೆ ಬಂದಿದೆ. ಮತ್ತೆ ಬಂದಿದೆ ಅಲ್ಲ? ಹೊಟ್ಟೆ ಬರ್ಲಿಲ್ಲ ಮಾರೆ, ಬಂದಿದೆ. ಅದು ನಿಮ್ಗೆ ಹಾಗೆ, ಅದು ಕ್ಯಾಮರಾದಲ್ಲಿ ದೊಡ್ಡದಲ್ಲ, ಕ್ಯಾಮರಾ ಹಾಗೆ ಕಾಣ್ತದೆ ನಿಮ್ಗೆ. ಓ, ನಾನು ಆಕ್ಚುಲಿ ಸಣ್ಣ ಇದ್ದೇನೆ, ನೀವು ಲೈವ್ ನೋಡಿದ್ರೆ ನಾನು ಸಣ್ಣ ಇದ್ದೇನೆ. ಸುಮ್ಮನೆಲ್ಲ ಹೇಳುದು ಮೊಟ್ಟೆ ಹಾಕಿದ್ದಾನೆ, ತಪ್ಪಾಗಿದ್ದಾನೆ. ಓಕೆ, ಇವಾಗ ಅಡಿಗೆ ಸ್ಟಾರ್ಟ್ ಮಾಡ್ತೀವಿ ನಾವು. ಅಂದರೆ ಅಲ್ಲಿ ಎಲ್ಲ ಕಟಿಂಗ್ ಮಾಡಿ ಆ ಸೈಡ್ ಕೊಡ್ತಾರೆ, ನಾನಿಲ್ಲಿ ಎಲ್ಲ ಅಡಿಗೆಗೆ ರೆಡಿ ಮಾಡ್ತಾ ಇದ್ದೀನಿ ಈ ಸೈಡ್. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಕ್ಯಾಮರಾಮನ್ ರಾಯ್ ಜೊತೆ ಫುಲ್ಲು ವೆಜ್. ಮಧ್ಯಮ ಕುಟುಂಬ ಪ್ರಿಯ ಅವರು. ಈಗ ಅಂಬಡೆಯನ್ನು ದಡೆದು ಇದರದ್ದು ಸಾರು ಮಾಡುದು. ಒಳ್ಳೆ ಉಂಟು. ಓಕೆ, ಫಸ್ಟಿಗೆ ಹೆಸರು ಮೊಳಕೆ ಬಂದಿದ್ದು ಹಾಗೂ ಆಲೂಗೆಡ್ಡೆ, ಮತ್ತೆ ಅದಕ್ಕೆ ಇನ್ನೊಂದು ಬೇರೆ ಇದು ಯಾವುದು ಕೇಸಿನ ದಂಟು ಹಾಗೂ ಅರವೆ ಸೊಪ್ಪಿನ ದಂಟು, ಅರವೆ ದಂಟು. ಇದು ಎರಡಕ್ಕೂ ಒಂದೇ ನಾವು ಮಸಾಲ ಹಾಕೋದು. ಅದನ್ನು ಸಪ್ರೇಟ್ ಆಗಿ ತೆಗೆದುಕೊಟ್ಟಿದ್ದಾರಮ್ಮ ಇಲ್ಲಿ. ಇದಕ್ಕೆ ತೆಂಗಿನಕಾಯಿ ಕೂಡ ಹಾಕ್ಲಿಕ್ಕೆ, ಈ ಮಸಾಲವನ್ನು ಫ್ರೈ ಮಾಡ್ಲಿಕ್ಕೆ ಉಂಟು. ಅರವೆ ಸೊಪ್ಪುದೆಲ್ಲ ಸ್ವಲ್ಪ ಮಾಡೋದು ನಾವು, ಅರವೆ ಸೊಪ್ಪಿನ ದಂಟು ಮತ್ತು ಅದರ ಇದು ಕೇಸರ ದಂಟು ಎರಡರದ್ದು ಸ್ವಲ್ಪ, ಹಾಗಾಗಿ ಸ್ವಲ್ಪ, ಮತ್ತು ಹೆಸರು ಕಾಳು ಹಾಗೆ ಅದಕ್ಕೆ ಸಪ್ರೇಟಾಗಿ ಫ್ರೈ ಮಾಡಲಿಕ್ಕೆ ಉಂಟು. ಆಮೇಲೆ ಹಾಗಲಕಾಯಿ ಹಾಗೂ ಕಡಲೆ ಅದಕ್ಕೆ ಸಪ್ರೇಟ್, ಆದರೆ ಒಂದೇ ಮಸಾಲ ತೆಗೆಯೋದು. ಹಾಗಲಕಾಯಿಗೆ ಕೂಡ ಮತ್ತು ಕಡಲೆ ಕೂಡ ಒಂದೇ ಒಟ್ಟಿಗೆ ಮಸಾಲ ಕಡಿಯೋದು ನಾವು, ಮಾತ್ರ ಸಪ್ರೇಟ್ ಮಾಡೋದು. ಅದು ಒಟ್ಟಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೋಡಿ ಇಲ್ಲಿ ಒಟ್ಟಿಗೆ ಮಸಾಲ ತೆಗೆದಿದ್ದೀವಿ. ಇದನ್ನೀಗ ಗ್ರೈಂಡ್ ಮಾಡಬೇಕು. ಇದು ಫ್ರೈ ಮಾಡಲಿಕ್ಕಿಲ್ಲ ಮಸಾಲ. ನೋಡಿ ಈ ಮಸಾಲ, ಮೆಣಸು ಉಂಟು, ಸಾಸಿವೆ, ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ನೀರುಳ್ಳಿ. ಇದಕ್ಕೆ ಹುಣಸೆ ಹಣ್ಣು ನಾವು ಹಾಕಲ್ಲ, ಯಾಕೆಂದರೆ ಎಲ್ಲದಕ್ಕೂ ನಾವು ಅಮಟೆಕಾಯಿಯನ್ನು ಹಾಕ್ತಾ ಇದ್ದೀವಿ. ಅದು ನಮ್ಮದು ಟ್ರೆಡಿಷನಲ್. ಇವತ್ತು ಮಾಡುವ ಎಲ್ಲ ರೆಸಿಪಿಗೆ ಕೂಡ ಅಮಟೆಕಾಯಿ ಹಾಕಲಿಕ್ಕೆ ಉಂಟು. ಹಾಗಾಗಿ ಎಲ್ಲದಕ್ಕೂ ಅಮಟೆಕಾಯಿ ಹೋಗುತ್ತೆ, ಹುಳಿ ಹೋಗಲ್ಲ ಎಲ್ಲದಕ್ಕೂ. ಸ್ಟೈಲಲ್ಲಿ ಹೋದ್ರು ಸುತ್ತೆ ಮತ್ತು ಅಮ್ಮ ಇಟ್ಕೊಂಡು ಅಮಟೆಕಾಯಿಯನ್ನು ಹೊಡಿತಾರೆ, ಆದ್ರೆ ಸಿಪ್ಪೆ ಮಾತ್ರ ಹೊಡೆದಿದ್ದಾರೆ. ಇದು ಹೀಗೆ ಇದೆ, ಅದು ಹೊಡೆಯಲಿಲ್ಲ ಅಂಕಲ್ಗೆ ಸಾಕಾಗಿಲ್ಲ ಅಂತ. ಇಡ್ಲಿ ಎಲ್ಲ ಜೀರ್ಣ ಆಗಿ ಹೋಯ್ತು. ಇದು ಜೆಂಟ್ಸ್ ಫಿಂಗರ್, ಲೇಡೀಸ್ ಫಿಂಗರ್. ಯಾಕೆ ಜೆಂಡರ್ ಈಕ್ವಾಲಿಟಿ ಬೇಕು ನಂಗೆ? ಅಲ್ಲ, ಇದಕ್ಕೆ ಹೆಸರು ಲೇಡೀಸ್ ಫಿಂಗರ್. ಹೌದಾ? ಇದು ಅದು ಲೇಡಿ ಟೊಮೆಟೊ, ಇದು ಲೇಡಿ ಆನಿಯನ್. ಅದು ಸೈಡಲ್ಲಿ ಇದ್ದದ್ದು ಜೆಂಟ್ಸ್ ಆನಿಯನ್. ಇದು ಸೈಡಲ್ಲಿ ಇದ್ದದ್ದು ಲೇಡಿ ಜೆಂಟ್ಸ್ ಆನಿಯನ್. ಲೇಡಿ ಜೆಂಟ್ಸ್ ಆನಿಯನ್. ನೋ ಡಿಸ್ಕ್ರಿಮಿನೇಷನ್, ಆಲ್ ಆರ್ ಈಕ್ವಲ್. ಒಳ್ಳೆ ಹಾಕಿದೊಳಿ. ಅದಕ್ಕೆ ನಂಗೆ ಬರ್ತಿತ್ತು ತೊಳಿಲಿಕ್ಕೆಲ್ಲ. ನೀನ್ ತೊಳಿ ಮೇಲೆ ನಾನ್ ತೊಳಿಬೇಕು. ಇಲ್ಲಿ ಸೋನೆ ಕೂಡ ಬಂತು. ನೀವೆಂತ ಮಾಡ್ತಿದ್ದೀರಾ ಸೋನೆ ಜೊತೆ? ಕಡ್ಲೆದು ನಿಸ್ತೆ. ಇದು ತುಂಬಾ ಕಷ್ಟದ ಕೆಲಸ, ತೊಳೆಯುವುದು ಉಂಟಲ್ಲ, ಸುಲಭದಲ್ಲಿ ಆಗುದಿಲ್ಲ, ಎಲ್ಲರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅದೆಲ್ಲ. ಹೌದೌದು, ನೀನೇ ಮಾಡು.
ನಮ್ಮ ವಿನು ನೋಡಿ ಅವನಿಗೆ ಪರಿದ ಬೆಲೆ ಕೇಳಿದ್ದು ಅಂದ್ರೆ ಅದು ಅಮಟೆಕಾಯಿ ಇದು ಒಳಗೆ ಇದು ಇರ್ತದೆ, ಅದಕ್ಕೆ ನಾವು ಕೊಂಕಣಿಯಲ್ಲಿ ಪರಿ ಅಂತ ಹೇಳುದು. ಅದು ತಡೀಲಿಕ್ಕೆ ಅಂದ್ರೆ ಹೊಡಿಲಿಕ್ಕೆ ವಿನು ಮಾಡ್ತಾ ಇದ್ದಾನೆ, ಅವನಿಗೆ ಆಗ್ತಾ ಇಲ್ಲ ಅಂತ. ಓ ವಿನು ಅಗಲುಕಾಯಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದರ ಸ್ವಲ್ಪ ಕೈ ತೆಗೆಯಬೇಕು. ಸೋರಿ ಯಾರೇ ಚಿಕ್ಕ ಪಿಚ್ಚುಕ್ಕ ಬಟಾಟೆ ಬಟಾಟೆ ಐ ವಾಂಟ್ ಬಟಾಟೆ ಬಟಾಟೆ ಆದರೆ ಬಟಾಟೆಗಾರರು ಬಂದರು. ಬೇಗ 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 ಕೊಡಿ. ಹಾಂ ಪಜ್ಜನ್ನು ಸ್ಟಾರ್ಟ್ ಆಯಿತು. ಬಟಾಟೆ 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 ಕೋಡು. ಓಕೆ, ಆಲೂಗಡ್ಡೆ ಹಾಗೂ ಹೆಸರು ಕಾಳು. ಒಂದು ಸೈಡ್ ಆಲೂಗಡ್ಡೆ ಹಾಗೂ ಹೆಸರು ಕಾಳು, ಇನ್ನೊಂದು ಸೈಡ್ ಇದರಲ್ಲಿ ಎಂತ ಹಾಗಲಕಾಯಿ, ಇದರಲ್ಲಿ ಕೇಸುವಿನ ದಂಟು. ಹಾಂ, ಮತ್ತೆ ಇದರಲ್ಲಿ ಎಂತ ಇದು ಅದು ಸಣ್ಣ ಸಣ್ಣದು ಕಡಲೆ. ಇದರಲ್ಲಿ ಕಚಂಬರ್, ಅದು ಖಾಲಿ. ಇದರಲ್ಲಿ ಗಾಳಿ, ಇದರಲ್ಲಿ ಅರಶಿನ, ಇದರಲ್ಲಿ ವೆನೆಗರ್, ಇದರಲ್ಲಿ ಕಾಫಿ, ಇದರಲ್ಲಿ ಸೆಗಣಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನ ಹಾಕಿ ಸರಿ ಗ್ರೈಂಡ್ ಮಾಡಿ. ಇಮೋಷನಲ್ ಡ್ಯಾಮೇಜ್. ಓಕೆ, ಈಗ ಮಸಾಲೆ ರೆಡಿ ಆಗಿದೆ. ಅದನ್ನು ಫಸ್ಟಿಗೆ ನಾನು ಕೇಸುದಂಟು ಉಂಟು ನೋಡಿ, ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಎರಡಕ್ಕೆ ನಾನು ಮಸಾಲೆ ಒಟ್ಟಿಗೆ ಕಟ್ಟಿದ್ದು. ಹೆಸರು ಕಾಳಿಗೆ ಹಾಗೂ ಇದಕ್ಕೆ ಎರಡಕ್ಕೆ ಒಟ್ಟಿಗೆ ಒಂದೇ ಮಸಾಲೆ. कंचे चार काले चार हमें काले ही सर मुझे लगी काले थे विषय नहीं ना ಉಪ್ಪು ಕಮ್ಮಿ ಉಂಟು. ಅಮ್ಮ ಪಾಯಸಕ್ಕೆ ಉಪ್ಪು ಕಮ್ಮಿ, ಬೆಲ್ಲ ಸಾಕು, ಸ್ವಲ್ಪ ಬೇಕಿದ್ರೆ ಹಾಕಿ. ಓಕೆ, ಈಗ ಇದು ಸ್ವಲ್ಪ ಇದಕ್ಕೆ ಹಾಕುದೀಗ ಇದು ಮಸಾಲವನ್ನು. ಮತ್ತೆ ಉಳಿದದ್ದು ಕಾಯಿ ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕ್ಲಿಕ್ಕೆ ಉಂಟು, ಆವಾಗ ಸ್ವಲ್ಪ ಮಸಾಲೆ ಹಾಕುದು ಅಮ್ಮನ ರೀತಿಯಿಂದ. ಮತ್ತೆ ಫ್ರೈ ಮಾಡಿದ ಮೆಂತೆ ಇರುತ್ತೆ ನೋಡಿ, ಅದನ್ನು ಕುಟ್ಟಿ ಅದನ್ನು ಕೂಡ ಹಾಕುದು. ಅಲ್ಲಿ ವಿಡಿಯೋ ಮಾಡ್ತಿದ್ದಾರೆ, ನಿಮಗೆ ಗೊತ್ತಾಗುದಿಲ್ಲ ಅಷ್ಟು. ಎಂತ ಮಧ್ಯದಲ್ಲಿ ಶೂಸು ಮಾಡಿ. ಹೌದು, ನೆಕ್ಸ್ಟ್ ಚೂರಿಯಲ್ಲಿ ಆಗ್ತದೆ. बटरफ्लाई ये कोडू साहिबा ಒಟ್ಟುಕ नहीं नहीं ಒಟ್ಟು ಕಾರೆ ಹೆಲ್ತ್ ಆಗಿ ಬರೆ बोलो जुबा कैसे ಹೀಗೆ जुबा ಇದ್ರೆ ಕ್ಲಾರನ್ನ ಹೆಲ್ತ್ ತುಂಬಾ ಚೆನ್ನಾಗುತ್ತೆ. ಅನ್ನ ಗಡಿ ಗಡಿ ಕ್ಲಾರ್ ಹೀಗೆ ಏನೆಲ್ಲ ಬೇಕು ಎಲ್ಲ ಕೊಡ್ತಾ ಇರ್ತಾರೆ. जुबा केसरिया ಓ ಬಟಾಣಿ ಬಟಾಣಿ ಮೂಗು ಹೆಸರು ಕಾಳು ಪೊಳಗಿಲ್ಲ ಕೈ ಮ್ಯಾಚ್
ಇಲ್ಲ ಲೈಟರ್ ಬಜೆಟ್ ಫ್ರೆಂಡ್ಲಿ ಸಿಗ್ತದೆ. ಹಾ ಕರೆಕ್ಟ್. ನಾರೆ ದಿಸ ನಾರೆ ಬರ್ಲ ವೈಪರ್ಗಳು. ಅವಾಗ ನಮ್ಗೆ ಉಪದ್ರ ಕೊಡ್ತಿದ್ರಲ್ಲ, ಈಗ ನಾವು ಅವಳಿಗೆ ಉಪದ್ರ ಕೊಡ್ತೀವಿ. ಬಟರ್ಫ್ಲೈ butterfly, where are you going, where are you going, butterfly, 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 where are you going, where are you going. Butterfly, where, butterfly. ಫೋನ್ ಬರ್ರಿ, ಫೋನ್ ಹಾಕ್ತಾರಂತೆ. ಫೋನ್ ಹಾಕ್ತಾರ, ಐಫೋನ್ ಹಾಕು. ಐಫೋನ್ ಸ್ಟಾರ್ಟ್ ಆಯ್ತು, ಗಾಡಿ ಸ್ಟಾರ್ಟ್ ಆಯ್ತು, ಗಾಡಿ ಸ್ಟಾರ್ಟ್ ಆಯ್ತು. ಇದು ಬೆಲ್ಲ ಎಲ್ಲ ಹಾಕಿ ಆಯ್ತು ಇದಕ್ಕೆ. ದೊಡ್ಡ ದೊಡ್ಡ ಬೆಲ್ಲ, ದೊಡ್ಡ ದೊಡ್ಡ ಅದು ಇದಲ್ಲ, ಕಟ್ಟಂಬಡಲ್ಲ. ಇದು ಅಂಬಡಲ್ಲ ಮಾರೆ, ಇವನು ಗುಡ್ಡ. ಇದು ಕಡಲೆದ್ದು ಬರ್ಜಿ ಗೊತ್ತಿಲ್ಲ. ಕಡಲೆ ಮತ್ತೆ ಅದರ ಸ್ವಲ್ಪ ಮಸಾಲ ಇಟ್ಟಿದ್ದಲ್ಲ ಅದನ್ನು ಹಾಕಿದ್ದು, ಮತ್ತೆ ಮೆಂತೆ ಫ್ರೈ ಮಾಡಿ ಹಾಕಿದ್ದು, ಮತ್ತೆ ತೆಂಗಿನಕಾಯಿ ಒಗ್ಗರಣೆ ಕೊಟ್ಟಿದ್ದೆಲ್ಲ ಫ್ರೈ ಮಾಡಿ ಕಡಲೆಗೆ ಹಾಕೋದು. ಫುಲ್ ಕನ್ಫ್ಯೂಸ್ ಆಯ್ತು ನನಗೆ. ತೋರ್ಸು. ಮನುಷ್ಯರು ತಿನ್ಬಹುದಾ? ಇಷ್ಟು ತನಕ ತಿಂದು ಸಾಯ್ತೇವೆ. ಯಾವಾಗ ತೋರಿಸ್ತೀಯ ಮಾರೈತಿ, ಬೇಗ ತೋರಿಸು. ಆರ್ಡರ್ ಮಾಡಿದ್ದಾರೆ. ಝೊಮ್ಯಾಟೊ ಅಂತ ಬಂದದ್ದು. ಶಾವಿಗೆ ಪಾಯಸ. ಶಾವಿಗೆ ಪಾಯಸ. ಓಕೆ, ಈಗ ಒಟ್ಟಿಗೆ ಊಟ ಮಾಡುದು ನಾವು ತಿಮ್ಮಿ ಎಲ್ಲ ಸಮಾಸ. ಇದು ಇವಾಗ ನಮ್ಮ ಮನೆಯಲ್ಲಿ ಕಾರ್ಪೆಂಟರ್ ಇದ್ದಾರೆ ನೋಡಿ, ಅವರಿಗೆ ಫಸ್ಟಿಗೆ ನಾವು ಊಟ ಹಾಕಿ ಕೊಡ್ತಾ ಇದ್ದೀವಿ. ಗಂಧ್ರ ಬಿಂದ್ರ ಸ್ರೋಗಿನ ಲಿಂಬರುಂಬದ್ರಿಂಪನ
ಪಾಯಸ, ಕಟ್ಲೆ, ಹಾಗಲಕಾಯಿ, ಹೆಸರು ಕಾಳು, ಮತ್ತೆ ಸಲಾಡ್, ಬೆಂಡೆಕಾಯಿ, ಮತ್ತೆಂತ ಇಡ್ಲಿ. ತಂಗಾಳಿಯ ಸುಳಿವಿಗೆ ಇಲ್ಲಿ ತೋರಣಕ್ಕೂ ನಡುಕ, ಮನೆಗೆ ಬರುವ ಹೆಜ್ಜೆಗಳಿಗೆ ಇರಬಹುದೇ ಮರುಕ. ನಂಗೆ ಬೇಡ, ನಂಗೆ ಬೇಡ. ತಿಂತಾನು ನೀನು ತಿನ್ನು. ನಂಗೆ ಬೇಡ. ಪಜ್ಜು ನೋಡಿ, ಓಕೆ. ಸಂಜೆಗೆ ಇವಾಗ ಕೆಲವರಿಗೆ ಮಾಕ್ಟೈಲ್, ಕೆಲವರಿಗೆ ಕಾಕ್ಟೈಲ್ ಮತ್ತು ಜಂಗಲ್ ಜ್ಯೂಸ್ ಈ ರೀತಿ ಆಗ್ತಾ ಉಂಟು. ಜಂಗಲ್ ಜ್ಯೂಸ್ ಅಂದರೆ ಎಲ್ಲ ಫ್ರೂಟ್ಸನ್ನು ಕಟ್ ಮಾಡಿ ಒಂದು ಜಾರಿಗೆ ಹಾಕೋದು, ಹಾಗೂ ಅದಕ್ಕೆ 7 ಅಪ್ ಹಾಕೋದು, ಐಸ್ ಹಾಕೋದು, ನೆಕ್ಸ್ಟ್ ಅದಕ್ಕೆ ಕೆಲವರು ವೋಡ್ಕಾ ಎಲ್ಲ ಹಾಕ್ತಾರೆ. ಅಥವಾ ಹೀಗೇ ನೀವು ಮಾಕ್ಟೈಲ್ ಎಲ್ಲ ಕುಡಿಯೋರು ಹೀಗೇ ಕುಡಿಬಹುದು. 7 ಅಪ್ ಎಲ್ಲ ಹಾಕಿ ಚೆನ್ನಾಗಾಗುತ್ತೆ. ಫ್ರೂಟ್ ಸಲಾಡ್ ಮಾಡೋದು ಯಾವುದು ಫ್ರೂಟ್ ಸಲಾಡ್? ಕ್ಲಾರು ಇದು ಸ್ಪೆಷಲ್ ಜಂಗಲ್ ಜ್ಯೂಸ್, ಆರೆಂಜ್, ಗ್ರೀನ್ ಆಪಲ್ ಮತ್ತೆ ಲೆಮನ್ ಹಾಕಿ ಫ್ರೂಟ್ ಸಲಾಡ್ ಮಾಡ್ತಾರಾ? ಫ್ರೂಟ್ ಜ್ಯೂಸ್ ಅದಕ್ಕೆ ಮತ್ತೆ ತಂಪು ಪಾನಿ ಹಾಕುದು. ಕ್ಲಾರದು ಸ್ಪೆಷಲ್. ಬೇಡ ಬೇಡ ದಾಳಿಂಬೆ. ನಮ್ಮ ಹತ್ರ ಟ್ಯಾಪ್ ಇರುವಂಥದ್ದೊಂದು ಗ್ಲಾಸ್ ಜಾರ್ ಇತ್ತು, ಅದರಲ್ಲಿ ತುಂಬ ಚೆನ್ನಾಗಾಗ್ತಿತ್ತು. ಆದರೆ ಇವಾಗ ಈ ಶಿಫ್ಟಿಂಗಲ್ಲಿ ನಾವು ಅದನ್ನು ಎಲ್ಲಿ ಇಟ್ಟಿದ್ದೀವಿ ಅಂತ ಗೊತ್ತಿಲ್ಲ, ಹಾಗೆ ಪ್ಲಾಸ್ಟಿಕ್ ಜಾರೇ ನಾವು ತಗೊಳ್ಬೇಕಾಯಿತು. ಓಕೆ, ಇವತ್ತದು ಹಬ್ಬದೊಂದು ಚೆನ್ನಾಗಿ ಹೋಯ್ತು. ಎಲ್ಲ ತುಂಬ ಖುಷಿಯಾಯಿತು. ಎಲ್ಲರೂ ಮೆಂಟಿ, ಸಿಪ್ರಿ ಅಂಕಲ್ ಎಲ್ಲರೂ ಖುಷಿಪಟ್ಟರು. ತುಂಬ ಒಳ್ಳೆ ರೀತಿಯಲ್ಲಿ ಆಯಿತು. ಸಂಜೆಗೆ ಕೂಡ ಒಂದು ಊಟ ಅದು ಇದೆಲ್ಲ ಆಯಿತು. ಅದು ಅಡುಗೆ ಕೂಡ ತುಂಬ ಚೆನ್ನಾಗಾಗಿತ್ತು. ಹಾಗೆ ಬೇಗ ಬೇಗ ಕೂಡ ಆಯಿತು. ಬೇಗವೆಲ್ಲ ಊಟ ಮಾಡಿದ್ವಿ, ರೆಸ್ಟ್ ಮಾಡಿದ್ವಿ, ಎಲ್ಲ ಪರ್ಫೆಕ್ಟ್ಲಿ ಆಯಿತು. ಖುಷಿ ಆಯಿತು. ಇನ್ನು ನಾಳೆ ಹೋಗ್ತಾರೆ ಮೆಂಟಿ ಎಲ್ಲ, ಬೇಜಾರಾಗುತ್ತೆ. ಮತ್ತೊಮ್ಮೆ ಖಾಲಿ ಆಗುತ್ತೆ. ನಾಡಿದ್ದು ಕ್ಲಾರೋ ಹೋಗ್ತಾನೆ. ಹಾಗೆ ಏನು ಮಾಡೋದು, ಇವಾಗ ಆಯಿತು ಊಟ ಎಲ್ಲ. ಇನ್ನು ಮಲಗಲಿಕ್ಕೆ ಹೋಗೋದು. ಆದರೆ ಮಲಗಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ನನ್ನ ಸ್ಕಿನ್ ರೂಟೀನ್ ತೋರಿಸ್ತೀನಿ ನೈಟ್ ಇದಂತ ಹೇಳಿ ನಾನು ಬೆಳಿಗ್ಗೆನೇ ಹೇಳಿದ್ದೆ ನಿಮ್ಮ ಹತ್ರ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ನಂದು ಸ್ಕಿನ್ ರೂಟೀನ್ ನೈಟ್ ಇದ್ದು. ನೈಟ್ ಸ್ಕಿನ್ ರೂಟೀನ್ ನಂದು ಸಿಂಪಲ್ 2 ಸ್ಟೆಪ್ ನಾನು ಮಾಡೋದು. ಒಂದು ಫೇಸ್ ವಾಶ್ ಮಾಡ್ತೀನಿ, ಹಾಗೆ ಇನ್ನೊಂದು ನನ್ನ ಕ್ರೀಮ್ ಉಂಟು, ಆ ಕ್ರೀಮನ್ನು ಹಾಕ್ತೀನಿ. ಬನ್ನಿ. ಓಕೆ, ಫೇಸ್ ವಾಶ್ ಆಯಿತು. ಬೆಡ್ಡಿಗೆ ಹೋಗೋದಕ್ಕಿಂತ ಮೊದಲು ಲಾಸ್ಟ್ ಸ್ಟೆಪ್ ಇದು ನಂದೇನು ನೈಟಲ್ಲಿ. ನಾನು ಇದೊಂದು ಕ್ಯೂರ್ ಸ್ಕಿನ್ ಅವರ ಒಂದು ನನಗೆ ಕೊಟ್ಟಿದ್ದಾರೆ ನೈಟಿಗೆ ಹಾಕಲಿಕ್ಕೆ. ನಮ್ಮ ಸ್ಕಿನ್ನನ್ನು ನರೇಶ್ ಮಾಡುತ್ತೆ, ರಿಪೇರ್ ಮಾಡುತ್ತೆ. ಇದು ಲೈಟಾಗಿ ಸ್ವಲ್ಪ ಹಾಕಿದರೆ ಸಾಕಿದು. ಎಲ್ಲೆಲ್ಲ ಜಾಸ್ತಿ ನನಗೆ ಸ್ವಲ್ಪ ಕಪ್ಪು ಕಪ್ಪು ಇದುಂಟು ನೋಡಿ, ಆ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಲಿಕ್ಕಿರುತ್ತೆ ಇದು. ಹಾಗೆ ಇದು ನಂದು ಲಾಸ್ಟ್ ಸ್ಟೆಪ್. ಇದು ಹಾಕೋದು ಹಾಗೂ ಮಲಗೋದು. ಹಾಗೆ ನಾನು ಹೇಳೋದು, ಒಮ್ಮೆ ನೀವು ಕ್ಯೂರ್ ಸ್ಕಿನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನೋಡಿ. ನಿಮಗೆ ಸ್ಕಿನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ನೀವು ಅನಾಲಿಸಿಸ್ ಮಾಡಿ ನೋಡ್ಬೋದು. ಹಾಗೂ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆ ಆದರೆ ಡಾಕ್ಟರ್ ಅದನ್ನು ನೋಡಿ ನಿಮಗೊಂದು ಕಿಟ್ಟನ್ನು ಕೊಡ್ತಾರೆ ಅವರು. ಅದು ನಿಮಗೆ ಈಸಿ ಆಗುತ್ತೆ ಸ್ಟೆಪ್ಸ್ ಕೂಡ ಫಾಲೋ ಮಾಡಲಿಕ್ಕೆ.
ಹಾಗಾಗಿ ಬೇಕಿದ್ರೆ ನೀವು ನಾನು ಲಿಂಕನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ನೋಡ್ಬೋದು. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಯ್ತಂತಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್.